ಮನೆ ಅಂದ್ರೇನೆ ನೆಮ್ಮದಿ ತಾಣ, ಅಂದ್ರೆ ನೆಮ್ಮದಿ ಸಿಗಬೇಕು ಅಂತಾನೆ ಮನೆಗೆ ಹೋಗೋದು. ಬಟ್ ಅಂತ ಮನೆಗಳಲ್ಲೇ ನೆಮ್ಮದಿ ಇಲ್ಲ. ನಾವು ಅನ್ಕೊಂಡಿದೀವಿ ಮನೆ ಅಂದ್ರೆ ನೆಮ್ಮದಿಯ ತಾಣ ಅಲ್ಲ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ತರಬೇತಿ, ಮನುಷ್ಯನಿಗೆ ತರಬೇತಿ ಕೇಂದ್ರ ಯಾವುದು? ಮನೆ. ಆಮೇಲೆ ಹಿಂದಿನವ್ರು ಹೇಳ್ತಿದ್ರು ಮನೆಯೇ ಪಾಠಶಾಲೆ. ಹೌದಾ? ಮನೆಯೇ ಪಾಠಶಾಲೆ ಅಂತ ಹೇಳ್ತೀವಿ. ಹೇಗದು ಪಾಠಶಾಲೆ ಆಗುತ್ತೆ? ಏನು ಪಾಠಶಾಲೆ ಅಂದ್ರೆ ಹೇಗಮ್ಮ? ಅದು ಹೇಳ್ಬಿಡ್ತಾರೆ, ಕೂತ್ಕೊಂಡು ಏನೋ ಒಂದು ಮುದುಕರು ಹೇಳ್ಬಿಟ್ರು, ಅಳಬ್ರು, ಮನೆಯೇ ಪಾಠಶಾಲೆ. ಸರಿ, ಹೇಗೆ? ಏನು ಉತ್ತರ ಏನದಕ್ಕೆ? ಪಾಠಶಾಲೆ ಅಂದ್ರೆ ಏನು ಅಂತ ಉತ್ತರ ಹೇಳ್ಬೇಕಲ್ಲ. ಅದು ಹೇಳ್ಬಿಟ್ಬಿಟ್ರು, ಅದನ್ನ ಉದ್ದಕ್ಕೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಮನೆ ಅಂದರೆ ಪಾಠಶಾಲೆ. ಪಾಠಶಾಲೆ ಅಂದರೆ ಏನಾಗಿರ್ಬೇಕಲ್ಲಿ ಅಂದರೆ ಮನಸ್ಸು ಮತ್ತು ದೇಹವನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಮನೆಯಲ್ಲಿ ಇರಬೇಕು. ಹಾಗಿರಬೇಕಾದ್ರೆ ಆ ಶಕ್ತಿಯನ್ನು ಪಡ್ಕೋಬೇಕಾದ್ರೆ ನಾವೇನು ಗಮನಿಸಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದರೆ, ನಕ್ಷತ್ರಗಳು 27. ಹೌದಾ? 27 ನಕ್ಷತ್ರವನ್ನು ನಮ್ಮ ವಾಸದ ಮನೆಗೆ ಅಳವಡಿಸಿರಬೇಕು ಅಂತ ಹೇಳ್ತಾ ಇದ್ದೀನಿ. 27 ನಕ್ಷತ್ರ ನಮ್ಮ ಮನೇಲಿ ಇರಬೇಕು. ಅದು ವಿಸ್ತೀರ್ಣ ಎಷ್ಟೇ ಇರಲಿ, ಅದು ಇಷ್ಟೇ ಇರಬೇಕು ಅನ್ನೋ ಪ್ರಶ್ನೆ ಅಲ್ಲ. ಆ ವಿಸ್ತೀರ್ಣಕ್ಕನುಸಾರವಾಗಿ 27 ನಕ್ಷತ್ರವನ್ನು ನಾವು ಅನುಸರಿಸಿದಾಗ ಜಪಮಣಿ, ಜಪಮಾಲೆ ಅಂತ ಕತ್ಕಾಕ್ತೀವಿ. ಎಷ್ಟಿರುತ್ತೆ ಅದು? 108 ಇರುತ್ತೆ. 27 × 4 ಎಷ್ಟಾಯ್ತು? ಆಯ್ತಲ್ಲ? ಈ 4 ಯಾವುದು? ಅದೇ ನಮ್ಮ ಮನೆಯ ಒಳಮೂಲೆಗಳು. ಮನೆಯ ಹೊರಮೂಲೆ, ಆಮೇಲೆ ಹೊರಗಡೆಯಲ್ಲಿ ಬಿಟ್ಟಿರ್ತಾರೆ, ಕಚ್ಚಿಸ್ಬಿಟ್ಟಿರ್ತಾರೆ. ಲಂಬ ಅಂತ ಹೇಳ್ತಿದ್ರಲ್ಲ ಪ್ರತಿ ಕಾರ್ಯಕ್ರಮದಲ್ಲ. ಆ ಲಂಬ ಬರೋ ಹಾಗಿಲ್ಲ. ನಾವು ಹಾಕಬೇಕಾಗಿದ್ದು ಅಕ್ಷಯ ರೇಖೆ. ಲಂಬ ಬರೋದಿಲ್ಲ, ಶಾಸ್ತ್ರಕ್ಕೆ ಬರಲ್ಲ ಅದು. ಅಂದ್ರೆ ಇವಾಗ ಕಟ್ಕೋತಾರೋ ಸಾಮಾನ್ಯ ಒಂದು 80% ಲಂಬ ರೇಖೆಯಲ್ಲೇ ಮನೆ ಆಗ್ತಾ ಇರೋದು. ಅದಕ್ಕೆ ಇವತ್ತು ಮಕ್ಕಳನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗದೇ ಇರುವ ರೀತಿಯಲ್ಲಿ ಆಗ್ತಾ ಇರೋದಕ್ಕೆ ಹೆಣ್ಣು ಒಂದೇ ಅಲ್ಲ, ಗಂಡು ಸೇರಿ. ಆ ಲಂಬ ಅಂತಕ್ಕಂಥ ರೇಖೆ ಅಂತಕ್ಕಂಥದ್ದನ್ನ ಯಮನ ಸೂತ್ರ ಅಂತಾರೆ. ಅದನ್ನ ಯಾವುದನ್ನ? ಲಂಬ ರೇಖೆಯ ಮನೆಯನ್ನ ಯಮನ ಸೂತ್ರ, ಇದನ್ನ ಬ್ರಹ್ಮಸೂತ್ರ ಅಂತಾರೆ. ಬ್ರಹ್ಮ ಸೃಷ್ಟಿ ಅಂತ ಬಾಯಲ್ಲಿ ಹೇಳ್ತೀವಿ, ಬ್ರಹ್ಮಸೂತ್ರದ ಮನೆ ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಹೌದು. ಈ 4 27 × 4 108 ಲೆಕ್ಕಾಚಾರ ಡಿವೈಡ್ ಮಾಡಿದಾಗ ಈ 4 ಮೂಲೆಯನ್ನು ನಾವು ಮನೆಯಲ್ಲಿ ಪ್ರದರ್ಶನ ಮಾಡಿದಾಗ ನಮಗೆ 27 ನಕ್ಷತ್ರದಲ್ಲಿ ಅಪ್ಪ ಒಂದು, ಅಮ್ಮನ 1 ನಕ್ಷತ್ರ, ಮಗುದ 1 ನಕ್ಷತ್ರ, ಅಳಿಯಂದ 1 ನಕ್ಷತ್ರ, ಮನೇಲಿರೋ ಕುಟುಂಬದ ಸದಸ್ಯರೆಲ್ಲ ಒಂದೊಂದು ನಕ್ಷತ್ರ ಇರುತ್ತಮ್ಮ. ಇವರಿಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ರಾಶಿಗೆ ಮನೆ ಕಟ್ಟಕ್ಕಾಗತ್ತಾ? ಇದು ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಕೆಟ್ಟ ಸಂಪ್ರದಾಯ. ಹೆಸರು ಬಲಕ್ಕೆ ಮನೆ ಕಟ್ಟಬೇಕು ಅನ್ನೋರಿಗೆ ಇದು ಒಂದು ದೊಡ್ಡ ಸಂದೇಶ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.